ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಿಂಪಲಾಗಿ ಒಂದು 5ರಿಂದ 7 ನಿಮಿಷದೊಳಗಡೆ ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಉಪಯೋಗಿಸ್ಕೊಂಡು ಎಗ್ ಬುರ್ಜಿ ಮಾಡೋಣ. ತುಂಬಾ ಸಿಂಪಲ್, ಅದು ತುಂಬ ರುಚಿಯಾಗಿರುತ್ತೆ. ಬ್ರೆಡ್ ಜೊತೆ, ಚಪಾತಿ ಜೊತೆ ಅಥವಾ ಸೈಡ್ ಡಿಶ್ ಆಗಿ ಕೂಡ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮೊದಲಿಗೆ ನುಗ್ಗೆ ಸೊಪ್ಪು ತಂದು ಚೆನ್ನಾಗಿ ತೊಳೆದು ಸೋರ್ಲು ಹಾಕ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪನ್ನ ತೊಳೆದೇ ಉಪಯೋಗಿಸ್ಕೊಳ್ಳಿ. ಒಗ್ಗರಣೆ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ, ನೋಡಿ ಬೇಕಾದ್ರೆ ಬಳಸ್ಕೊಳ್ಳಿ. ನಾನಿಲ್ಲಿ 2 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು 3 ಗೆಡ್ಡೆಯಷ್ಟು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಶುಂಠಿ 1 ಇಂಚಷ್ಟು ತುರಿದು ಹಾಕ್ಕೊಳ್ತಿದ್ದೀನಿ. ನಿಮಗೆ ಬೆಳ್ಳುಳ್ಳಿ ಬೇಕಾದಲ್ಲಿ ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕ್ಕೊಳ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಬಹುದು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳಿ. 1-2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಆನಂತರ ನುಗ್ಗೆ ಸೊಪ್ಪು ತೊಳೆದಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ನುಗ್ಗೆ ಸೊಪ್ಪು ತುಂಬ ಉದ್ದುದ್ದ ಏನಾದರೂ ನೀವು ಬಿಡಿಸ್ಕೊಂಡಿದ್ರೆ ಹೆಚ್ಬಿಟ್ಟು ಹಾಕ್ಕೊಳ್ಳಿ, ತೊಳೆದ ನಂತರನೇ ಹೆಚ್ಕೊಳ್ಳಿ. ನುಗ್ಗೆ ಸೊಪ್ಪು ಬೇಗ ಬೇಯುತ್ತೆ, ನೀರು ಹಾಕೋ ಅವಶ್ಯಕತೆ ಕೂಡ ಇಲ್ಲ. ಈರುಳ್ಳಿ ಜೊತೆಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀವು ಫ್ರೈ ಮಾಡ್ತಾ ಇದ್ದಂಗೆ ಒಂದು 3-4 ನಿಮಿಷದಲ್ಲೇ ನುಗ್ಗೆ ಸೊಪ್ಪು ಬೆಂದೋಗುತ್ತೆ. ನುಗ್ಗೆ ಸೊಪ್ಪು ಬೇಯುತ್ತೋ ಇಲ್ವೋ ಅಂಥೇಳಿ ನೀರು ಹಾಕೋ ಅವಶ್ಯಕತೆ ಕೂಡ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 10ರಿಂದ 15 ಕಾಳಷ್ಟು ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಬೇಕು. ತುಂಬ ಟೇಸ್ಟ್ ಕೊಡುತ್ತೆ ಮೆಣಸಿನ ಪುಡಿ. ಮತ್ತು ಮೊಟ್ಟೆ ತಿಂದಾಗ ಡೈಜೆಷನ್ ಆಗೋ ಕೂಡ ಹೆಲ್ಪ್ ಆಗುತ್ತೆ ಮೆಣಸಿನ ಪುಡಿ ಹಾಕೋದ್ರಿಂದ, ತುಂಬ ರುಚಿ ಕೂಡ ಇರುತ್ತೆ. ಹಾಗೆ ಮೊಟ್ಟೆನ ನಾವು ಅದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆದ ನಂತರ ಮೊಟ್ಟೆನ ಒಂದೊಂದನೇ ಬೌಲಿಗೆ ಒಡೆದು ಬಿಟ್ಕೊಂಡು ನಂತರ ಹಾಕ್ಕೊಳ್ಳಿ. ಕೆಲವೊಂದು ಸಲ ಮೊಟ್ಟೆ ಏನಾದ್ರು ಒಂದು ಮೊಟ್ಟೆ ಹಾಳಾಗಿದ್ರು ಕೂಡ ಇಡೀ ಎಗ್ ಬುರ್ಜಿ ಟೇಸ್ಟ್ ಹಾಳಾಗುತ್ತೆ. ಹಾಗಾಗಿ ಮೊಟ್ಟೆಗಳನ್ನ ನೋಡಿ ಒಂದೊಂದನ್ನೇ ಚೆಕ್ ಮಾಡಿಕೊಂಡು ಆನಂತರ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಈರುಳ್ಳಿ ಮತ್ತು ನುಗ್ಗೆ ಸೊಪ್ಪು ಜೊತೆ ಚೆನ್ನಾಗಿ ಮೊಟ್ಟೆ ಮಿಕ್ಸ್ ಮಾಡಬೇಕು. ಆ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಹಳದಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನೀಗ ಸ್ವಲ್ಪ ಹಳದಿ ಪುಡಿ ಹಾಕ್ಕೊಳ್ತೀನಿ. ನೀವು ಈರುಳ್ಳಿ ಜೊತೆ ಕೂಡ ಹಳದಿ ಪುಡಿ ಹಾಕ್ಕೊಳ್ಬಹುದು. ಮಿಸ್ ಆಯಿತು, ಹಾಗಾಗಿ ಕೊನೆಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಕಲರ್ ಈ ರೀತಿ ಹಾಕ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ಮೊಟ್ಟೆ ಚೆನ್ನಾಗಿ ಬೆಂದಿದೆ ಅಂತ. ನೋಡಿ, ಈ ರೀತಿ ಇರಬೇಕು. ಚೆನ್ನಾಗಿ ಕೋಟಿಂಗ್ ಆಗಿದೆ ಮೊಟ್ಟೆ ಲಿಕ್ವಿಡ್ ಏನಿತ್ತದು ಈರುಳ್ಳಿ ಮತ್ತು ಸೊಪ್ಪಿಗೆ. ಈ ರೀತಿ ಡೈ ಥರ ಇದೆ, ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ ಕೂಡ. ನಾನು ಇವತ್ತು ದಿನ ಚಪಾತಿ ಜೊತೆಗೆ ಮಾಡ್ಕೊಂಡಿದ್ದೀನಿ. ಬ್ರೆಡ್ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಇದು. ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.